ಓಲ್ಡ್ ಮಂಕ್ ಬ್ಯಾನ್ ಆಯ್ತಾ? ಕಳೆದ 2 ದಿನಗಳಿಂದ ಎಲ್ಲೆಡೆ ಇದೇ ಸುದ್ದಿ ವೈರಲ್ ಆಗ್ತಾ ಇದೆ. ಕೆಲವರು ಇನ್ನು ಓಲ್ಡ್ ಮಂಕ್ ಮಾರ್ಕೆಟ್ ನಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಇಷ್ಟು ವರ್ಷ ಫೇಕ್ ಪ್ರಾಡಕ್ಟ್ ಮಾರ್ತಿದ್ರ ಅಂತ ಕೇಳ್ತಾ ಇದ್ದಾರೆ. ಆದರೆ ನಿಜ ಏನು? ಓಲ್ಡ್ ಮಂಕ್ ಬ್ರ್ಯಾಂಡೇ ಬ್ಯಾನ್ ಆಗಿದೆಯಾ ಅಥವಾ ಕೆಲವೇ ಪ್ರಾಡಕ್ಟ್ ಗಳ ಮೇಲೆ ಆಕ್ಷನ್ ಆಗಿದೆಯಾ? ಬನ್ನಿ 2 ನಿಮಿಷಗಳಲ್ಲಿ ಕ್ಲಿಯರ್ ಮಾಡ್ತೀನಿ. ಮೊದಲಿಗೆ FSSAI ಅಂದ್ರೆ ಏನು? FSSAI ಅಂದ್ರೆ ಭಾರತದಲ್ಲಿ ಫುಡ್ ಮತ್ತು ಡ್ರಿಂಕ್ಸ್ ಗೆ ರೂಲ್ಸ್ ಫಾಲೋ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಅಥಾರಿಟಿ. ಈಗ FSSAI ಕೆಲವು ಫೇಮಸ್ ಲಿಕ್ಕರ್ ಬ್ರ್ಯಾಂಡ್ ಗಳ ವಿರುದ್ಧ ಆಕ್ಷನ್ ತೆಗೆದುಕೊಂಡಿದೆ. ಅದರಲ್ಲಿ ಓಲ್ಡ್ ಮಂಕ್, ರಾಯಲ್ ಚಾಲೆಂಜರ್ಸ್, ಮ್ಯಾಕ್ಡೋವೆಲ್, ಬ್ಯಾಕ್ ಪೈಪರ್, ಆಂಟಿಕ್ವಿಟಿ ಬ್ಲೂ ಹೀಗೆ ಹಲವಾರು ಬ್ರ್ಯಾಂಡ್ ಗಳು ಕೂಡ ಸೇರಿವೆ. ಆದ್ರೆ ಹಲವು ವರ್ಷ ನ್ಯಾಚುರಲ್ ಏಜಿಂಗ್ ಆಗಿ ಬರಬೇಕಾದ ಟೇಸ್ಟ್ ಮತ್ತು ಸ್ಮೆಲ್, ಫ್ಲೇವರ್ ಸೇರಿಸಿ ಕ್ರಿಯೇಟ್ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ. ಜೊತೆಗೆ ಬಾಟಲ್ ಮೇಲೆ ಬರೆಯಲಾಗಿದ್ದ ಕೆಲವು ಏಜ್ ಕ್ಲೇಮ್ಸ್, ಉದಾಹರಣೆಗೆ 7 years ಓಲ್ಡ್ ಬ್ಲೆಂಡೆಡ್, ನಿಜವಾಗಿಯೂ ಪ್ರಾಡಕ್ಟ್ ಗೆ ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನ FSSAI ಪ್ರಶ್ನಿಸಿದೆ. ಆದ್ರೆ ಇಲ್ಲೇ ಟ್ವಿಸ್ಟ್ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಿರೋ ಹಾಗೆ ಓಲ್ಡ್ ಮಂಕ್ ಬ್ರ್ಯಾಂಡ್ ಸಂಪೂರ್ಣವಾಗಿ ಬ್ಯಾನ್ ಆಗಿಲ್ಲ. ಬ್ಯಾನ್ ಆಗಿರೋದು ಕೆಲವು ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಮಾತ್ರ. ಅಂದ್ರೆ ನೀವು ಅಂಗಡಿಗೆ ಹೋದಾಗ ಓಲ್ಡ್ ಮಂಕ್ ಹೆಸರಿನ ಪ್ರತಿಯೊಂದು ಬಾಟಲ್ ಬ್ಯಾನ್ ಆಗಿಲ್ಲ. ಆಕ್ಷನ್ ಆಗಿರೋದು ಕೆಲವು ಪ್ರಾಡಕ್ಟ್ಸ್ ಮತ್ತು ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಲೇಬಲಿಂಗ್ ಗೆ ಸಂಬಂಧಪಟ್ಟಿದ್ದು. ಯಾವ ಫ್ಯಾಕ್ಟರಿಯಲ್ಲಿ ತಯಾರಾಗಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿದೆ. ಇನ್ನೊಂದು ಕಡೆ ಕಂಪನೀಸ್ ಕೂಡ ನಾವು ರೂಲ್ಸ್ ಫಾಲೋ ಮಾಡ್ತಿದೀವಿ ಅಂತ FSSAI ಗೆ ಡಿಸಿಷನ್ ನ ಚಾಲೆಂಜ್ ಮಾಡ್ತಿವೆ. ಹಾಗಾಗಿ ಈ ಮ್ಯಾಟರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕೋರ್ಟ್ ಮತ್ತು ರೆಗ್ಯುಲೇಟರ್ಸ್ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅನ್ನೋದನ್ನ ನೋಡಬೇಕಾಗಿದೆ. ಹಾಗಾದ್ರೆ ಒಂದ್ ಲೈನ್ ನಲ್ಲಿ ಹೇಳೋದಾದ್ರೆ ಓಲ್ಡ್ ಮಂಕ್ ಸಂಪೂರ್ಣವಾಗಿ ಬ್ಯಾನ್ ಆಗಿಲ್ಲ. FSSAI ಕೆಲವು ನಿರ್ದಿಷ್ಟ ಓಲ್ಡ್ ಮಂಕ್ ಪ್ರಾಡಕ್ಟ್ಸ್ ಮತ್ತು ಇತರ ಕೆಲವು ಲಿಕ್ಕರ್ ಪ್ರಾಡಕ್ಟ್ಸ್ ಗಳ ಮೇಲೆ ಆಕ್ಷನ್ ತೆಗೆದುಕೊಂಡಿದೆ.